ಮಲೆನಾಡು ಕರಾವಳಿಯಲ್ಲಿ ಮಳೆ ಅಬ್ಬರಿಸಿದ್ರೆ ಉತ್ತರ ಕರ್ನಾಟಕದಲ್ಲಿ ಮಳೆಯೇ ಆಗ್ತಾ ಇಲ್ಲ. ಇಷ್ಟಾದ್ರೂ ಉತ್ತರದಲ್ಲಿ ಹರಿತಾ ಇರುವ ನದಿಗಳು ಕೂಡ ಅಪಾಯದ ಮಟ್ಟ ಮೀರಿವೆ. ಮಹಾರಾಷ್ಟ್ರದ ಮಳೆಯಿಂದಾಗಿ ಕೃಷ್ಣೆ, ಭೀಮಾ ನದಿ ಮತ್ತೆ ಮೈತುಂಬಿಕೊಂಡಿದೆ. ಹತ್ತಾರು ಸೇತುವೆಗಳನ್ನ ನುಂಗಿದ ಕೃಷ್ಣೆ, ಡ್ಯಾಂನಿಂದ ಧುಮ್ಮುಕ್ತಾ ಇರೋ ಭೀಮೆ, ಮಾರ್ಕಂಡೇಯ ನದಿಯು ಅಬ್ಬರಿಸ್ತಾ ಇದೆ. ರೈತರು ಕೂಡ ಸಂತಸಗೊಂಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಮಳೆ ಇಲ್ಲದೆ ಹೋದ್ರೂ ಮಹಾರಾಷ್ಟ್ರದ ಮಳೆಯಿಂದಾಗಿ ಪ್ರವಾಹದ ಆತಂಕ ಶುರುವಾಗಿದೆ. ಕೃಷ್ಣೆಯ ಒಡಲಿನಲ್ಲಿ 1 ಲಕ್ಷ ಕ್ಯೂಸೆಕ್ ನೀರು, 6 ಸೇತುವೆ ಮುಳುಗಡೆ, ಪ್ರವಾಹ ಭೀತಿ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲಿ ಮತ್ತೆ ಮಳೆ ಆರ್ಭಟ ಶುರುವಾಗಿದೆ. ಕೃಷ್ಣಾ ನದಿಗೆ ಬರೋಬ್ಬರಿ 1 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. ನದಿ ಅಪಾಯದ ಮಟ್ಟ ಮೀರಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 6 ಸೇತುವೆಗಳು ಮುಳುಗಡೆಯಾಗಿವೆ. ಮಹಾರಾಷ್ಟ್ರದ ಕೊಯ್ನಾ, ರಾಧಾನಗರಿ ಡ್ಯಾಂನಿಂದ ನೀರು ಬಿಡುಗಡೆಯಾಗಿದ್ದು ನೀರಿನ ಪ್ರಮಾಣ ಇನ್ನಷ್ಟು ಏರಿಕೆ ಆಗೋ ಸಾಧ್ಯತೆ ಇದೆ. ಹೀಗಾಗಿ ಪ್ರವಾಹ ಪರಿಸ್ಥಿತಿ ಎದುರಿಸೋದಕ್ಕೆ ಬೆಳಗಾವಿ ಜಿಲ್ಲಾಡಳಿತ ತಯಾರಿ ನಡೆಸಿದೆ. ಈಗ ಆಲ್ರೆಡಿ ನದಿ ಪಾತ್ರದ ಗ್ರಾಮಸ್ಥರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿದೆ. ಕೃಷ್ಣಾ ನದಿಯ ನೀರಿನ ಹರಿವು ಜಾಸ್ತಿ ಇದ್ದು ಈಗಾಗಲೇ ಕೊಯ್ನಾ ಡ್ಯಾಮ್ನಿಂದ 23,520 ಕ್ಯೂಸೆಕ್ ನೀರನ್ನು ಬಿಡ್ತಾ ಇದ್ದಾರೆ. ಈಗಾಗಲೇ ನದಿ ಪಾತ್ರದಲ್ಲಿರ್ತಕ್ಕಂಥ ಗ್ರಾಮಗಳಿಗೆ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳ ಮುಖಾಂತರ ಜನರಿಗೆ ತಮ್ಮ ಸಂರಕ್ಷಣೆ ಕುರಿತು ಈಗಾಗಲೇ ತಿಳುವಳಿಕೆ ನೀಡಲಾಗಿದೆ. ಮತ್ತು ಒಗ್ಯಾಣ ಒಗೆಯೋಕ್ಕಾಯಿತು, ಬಟ್ಟೆಗಳನ್ನ ಒಗೆಯೋಕ್ಕಾಯಿತು, ದನಕರುಗಳನ್ನು ಮೇಯ್ಸೋಕ್ಕೆ ತೊಳೆಯೋದಕ್ಕಾಯಿತು, ನದಿ ಪಾತ್ರದಲ್ಲಿ ಹೋಗತಕ್ಕಂಥದ್ದಲ್ಲಂತ ನಮಗೆ ನಾವು ಈಗಾಗಲೇ ಡಂಗರವನ್ನು ಸಾರಿಸಿದ್ದೀವಿ. ರಾಕಸಕೊಪ್ಪ ಡ್ಯಾಂನಿಂದ ನೀರು ರಿಲೀಸ್. ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಮಳೆಯಿಂದಾಗಿ ಬೆಳಗಾವಿ ತಾಲೂಕಿನ ರಾಕಸಕೊಪ್ಪ ಜಲಾಶಯ ಸಂಪೂರ್ಣವಾಗಿ ಭರ್ತಿಯಾಗಿದೆ. ಹೀಗಾಗಿ ಡ್ಯಾಂನಿಂದ ಮಾರ್ಕಂಡೇಯ ನದಿಗೆ ನೀರು ಬಿಡಲಾಗಿದೆ. ಸದ್ಯ ಬೆಳಗಾವಿ ತಾಲೂಕಿನ ರಾಕಸಕೊಪ್ಪ ಗ್ರಾಮದ ಹೊರವಲಯದಲ್ಲೇ ಈ ಒಂದು ಜಲಾಶಯವನ್ನ ನಿರ್ಮಾಣ ಮಾಡಲಾಗಿರುವಂತದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಇದು ಸದ್ಯ ಈಗ 2 ಗೇಟ್ಗಳ ಮುಖಾಂತರ 4 ಇಂಚು ಮೇಲೆ ಏರಿಕೆಯನ್ನ ಮಾಡಿರುವಂತದ್ದು ಗೇಟ್ಗಳನ್ನ. ಇದರಿಂದಾಗಿ ಸದ್ಯ ಈಗ ರಾಕಸಕೊಪ್ಪ ಜಲಾಶಯ ಏನಿದೆ ಅದರಿಂದ ನೀರು ಕೂಡ ಈಗಾಗಲೇ ಮಾರ್ಕಂಡೇಯ ನದಿಗೆ ಬಿಡಲಾಗ್ತಾ ಇರುವಂತದ್ದನ್ನ ನೋಡಬಹುದಾಗಿದೆ. ಭೀಮಾ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರು ರಿಲೀಸ್. ಮಹಾರಾಷ್ಟ್ರದಲ್ಲಿ ಭಾರಿ ಮಳೆ ಆಗ್ತಾ ಇರೋ ಕಾರಣ ಭೀಮಾ ನದಿಗೆ ಉಜ್ಜನಿ ಜಲಾಶಯದಿಂದ 80,000 ಕ್ಯೂಸೆಕ್ ಹಾಗೆ ವೀರ್ ಜಲಾಶಯದಿಂದ 63,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗಾಗಿ ಭೀಮಾ ನದಿಗೆ 1.5 ಲಕ್ಷ ಕ್ಯೂಸೆಕ್ ನೀರು ಹೊತ್ತು ರಾಜ್ಯದತ್ತ ಬರ್ತಾ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭೀಮಾ ನದಿಯ ನೀರಿನ ಮಟ್ಟ ಭಾರೀ ಏರಿಕೆ ಆಗೋ ಸಾಧ್ಯತೆ ಇದ್ದು ವಿಜಯಪುರ ಜಿಲ್ಲೆಯ ಚಡಚಣ, ಇಂಡಿ ಹಾಗೆ ಆಲಮೇಲ ತಾಲೂಕುಗಳಲ್ಲಿ ನದಿಗೆ ಇಳಿಯದಂತೆ ಎಚ್ಚರಿಕೆಯನ್ನ ಕೊಡಲಾಗಿದೆ. ಗುರುಸಣಗಿ ಬ್ಯಾರೇಜ್ನಿಂದ ನೀರು ಬಿಡುಗಡೆ. ಇತ್ತ ಯಾದಗಿರಿ ಜಿಲ್ಲೆಯಲ್ಲಿ ಈಗ ಆಲ್ರೆಡಿ ಭೀಮೆ 42,000 ಕ್ಯೂಸೆಕ್ ನೀರು ಹೊತ್ತು ತರ್ತಿದ್ದಾಳೆ. ಇದರಿಂದ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗುರುಸಣಗಿ ಬ್ಯಾರೇಜ್ ಭರ್ತಿಯಾಗಿದ್ದು 9 ಕ್ರಸ್ಟ್ ಗೇಟ್ಗಳ ಮುಖೇನ ನೀರು ಬಿಡುಗಡೆ ಮಾಡಲಾಗಿದೆ. ಹೀಗೆ ಕೃಷ್ಣಾ ನದಿಯಲ್ಲಿ ನೀರು ಕಾಣ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಕೃಷಿ ಚಟುವಟಿಕೆಗಳು ಜೋರಾಗ್ತಾ ಇದೆ. ಭತ್ತ ನಾಟಿ ಮಾಡಿದ ರೈತರು ಈಗ DAP ಗೊಬ್ಬರಕ್ಕಾಗಿ ಪರದಾಡ್ತಿದ್ದಾರೆ. ನಾವು DAP ಎಲ್ಲ ಗೋದಾಮುಗಳು ಸ್ಟಾಕ್ ಇದ್ರು ಇಲ್ಲಿ ರೈತರು ಕೊಡಕ್ಕೆ ಅವ್ರು ರೆಡಿ ಇಲ್ಲ. ಏನಂತಾರ, ನಮಗೆ ಅಲ್ಲಿಂದ ಬಂದಿಲ್ಲಪ್ಪ, ಜೇಡಿನ ಕೇಳ್ರಿ, ಏಡಿನ ಕೇಳ್ರಿ, ಅಲ್ಲಿಗೋ ನೀವು ಕುಂತಗಾರಿ, ಅಲ್ಲಿಂದ ಬರ್ತದ ಅಂತಾರೆ. ಏನು ನಾವಲ್ಲಿ ಜೇಡಿ ಕೇಳಿದ್ರೆ ಅಂತಾರೆ, ಜಿಲ್ಲಾಧಿಕಾರಿಗಳೂ ಹೋಗಿವಿ ನಾವು. ಏನಂದ್ರೆ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಯಾವುದಕ್ಕೆ DAP ಕೊಡ್ತಿಲ್ಲ ಅಂತ ಅವ್ರು ಹೇಳಕತ್ತಾರ. ಆದರೆ ಇಲ್ಲವರು ಅದನ್ನು ಬಂದ್ ಮಾಡಿಟ್ಟಾರ. ಈಗ DAP ಸ್ಟಾಕ್ ಆದಷ್ಟು ಮಟ್ಟಿಗೆ ಅಧಿಕಾರಿಗಳು ಎಚ್ಚೆತ್ತು ನಮ್ಮ ರೈತರಿಗೆ ಇವತ್ತೇ DAP ಕೊಡೋ ವ್ಯವಸ್ಥೆ ಮಾಡಬೇಕಂತ ನಾವು ಎಲ್ಲರಲ್ಲಿ ಮನವಿ ಮಾಡಿಕೊಳ್ತೇವೆ. ಮಹಾರಾಷ್ಟ್ರದ ಮಳೆ ರಾಜ್ಯಕ್ಕೆ ವರದಾನವಾಗಿದ್ದು ಕೃಷ್ಣೆ, ಭೀಮೆ ಸೇರಿದಂತೆ 2 ನದಿಯಿಂದ 2.5 ಲಕ್ಷ ಕ್ಯೂಸೆಕ್ ಅಷ್ಟು ನೀರು ಹರಿದು ಬರ್ತಾ ಇದೆ. ಬೆಳಗಾವಿಯಿಂದ ಸಹದೇವ್, ವಿಜಯಪುರದಿಂದ ಅಶೋಕ್ ಜೊತೆ ಅಮೀನ್, TV9 ಯಾದಗಿರಿ.